ಸಿಎಂ ಡಿಕೆ ಶಿವಕುಮಾರ್ಗೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಡಿಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ರದ್ದತಿಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಿಬಿಐ ಎಫ್ಐಆರ್ ಅನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಅನ್ನ ಮೆಟ್ಟಿಲೇರಿದ್ರು ಡಿಕೆ ಶಿವಕುಮಾರ್ ಅವರು. ಸೊ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ತೀವ್ರ ಹಿನ್ನಡೆ ಕಾನೂನು ಹೋರಾಟದಲ್ಲಿ ಆಗ್ತಾ ಇದೆ. 3 ತಿಂಗಳ ಒಳಗೆ ತನಿಖೆ ಮುಗಿಸಿ ವರದಿ ಕೊಡುವಂತೆ ಸುಪ್ರೀಂ ಕೋರ್ಟ್ ಇನ್ಫ್ಯಾಕ್ಟ್ ಸಿಬಿಐ ಅಧಿಕಾರಿಗಳಿಗೆ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದಾರೆ. ಆರಂಭಿಕ ಹಂತದಲ್ಲೇ ಎಫ್ಐಆರ್ ಅನ್ನ ಕ್ವಾಶ್ ಮಾಡಿ ಅಂತ ಕೋರ್ಟ್ ಮೊರೆ ಹೋಗಿದ್ರು ಡಿಕೆ ಶಿವಕುಮಾರ್ ಪರ ವಕೀಲರು. ಬಟ್ ಅದಕ್ಕೆ ಮನ್ನಣೆ ಸಿಕ್ಕಿಲ್ಲ, ಪುರಸ್ಕಾರ ಸಿಕ್ಕಿಲ್ಲ. ಬದಲಾಗಿ ಸಿಬಿಐ ವಕೀಲರ ವಾದಕ್ಕೆ ಮನ್ನಣೆ ಸಿಕ್ಕು 3 ತಿಂಗಳ ಒಳಗೆ ತನಿಖೆ ಮುಗಿಸಿ ವರದಿ ಕೊಡುವಂತೆ ನಿರ್ದೇಶನವನ್ನ ಕೂಡ ಸಿಬಿಐಗೆ ಕೊಟ್ಟಿರೋದ್ರಿಂದ ಕೇಂದ್ರ ತನಿಖಾ ಸಂಸ್ಥೆಯಿಂದ ಮತ್ತೊಂದು ಸಲ ಸಂಕಷ್ಟ ಶುರುವಾಗುತ್ತಾ ಡಿಕೆ ಶಿವಕುಮಾರ್ ಅವರಿಗೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ಟೆಕ್ನಿಕಲಿ ಈ ಸಿಬಿಐ ತನಿಖೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದಾವೆ. ಯಾಕಂದ್ರೆ ಸರ್ಕಾರ ಸಿಬಿಐ ಪರ್ಮಿಷನ್ಗೆ ಕೊಟ್ಟಿದ್ದನ್ನ ಹಿಂದಕ್ಕೆ ತೆಗೆದುಕೊಳ್ತು. ಬಟ್ ಒಂದ್ಸಲ ಆದೇಶ ಕೊಟ್ಟ ಮೇಲೆ ಅದನ್ನ ಹಿಂದಕ್ಕೆ ತೆಗೆದುಕೊಂಡೋಗಿ ಬರೋದಿಲ್ಲ ಅಂತ ಹೇಳಿ ಸಿಬಿಐ ಕೂಡ ತನಿಖೆಯನ್ನು ಮುಂದುವರೆಸಿತ್ತು. ಈ ಬೆನ್ನಲ್ಲೇ ಕೋರ್ಟ್ ಕೂಡ ಮೊರೆ ಹೋಗಿದ್ರು. ಈಗ ಯಾವ ಗ್ರೌಂಡ್ಸ್ ಮೇಲೆ ಅರ್ಜಿನ ವಜಾಗೊಳಿಸಿದೆ ಕೋರ್ಟು, ಏನ್ ಹೇಳಿದೆ ಕೋರ್ಟು, ಮುಂದೆ ತನಿಖಾ ಭವಿಷ್ಯ ಏನು? ಮಮತಾ ನೋಡಿ, 2013ರಿಂದ 2018 ನಡುವೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಆದಾಯಕ್ಕಿಂತ ಮೀರಿ ಹೆಚ್ಚುವರಿ ಗಳಿಕೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಬಿಐ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿತ್ತು. ಈ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅಲ್ಲೂ ಕೂಡ ಅದು ರಿಜೆಕ್ಟ್ ಆಗಿತ್ತು. ಹಾಗಾಗಿ ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ಅವರ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಇದೊಂದು ವಿಚಾರಣೆಗೆ ಬಂದಿತ್ತು. ವಿಚಾರಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರ ವಕೀಲ, ಹಿರಿಯ ವಕೀಲ ಮುಕುಲ್ ರೋಹಟ್ಗಿ ಅವರು ವಾದವನ್ನ ಮಂಡಿಸ್ತಾರೆ. ಐಟಿ ಆಕ್ಟ್ ನಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. ಇಡಿ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡ್ತು, ಸಿಬಿಐ ಕೂಡ ಮಧ್ಯಪ್ರವೇಶ ಮಾಡ್ತು. ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಡಿ ಪ್ರಕರಣ ಸರಿಯಾಗಿಲ್ಲ ಮತ್ತೆ ಸರಿಯಾದ ಕ್ರಮಗಳಲ್ಲಿ ಇದನ್ನ ದಾಖಲಿಸಿಲ್ಲ ಅನ್ನುವಂತ ಕಾರಣಕ್ಕೆ ಸಿಬಿಐ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಐಟಿ ಈಗಾಗಲೇ ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಈ ನಡುವೆ ಒಂದೇ ಪ್ರಕರಣವನ್ನ ಸಿಬಿಐ ಕೂಡ ತನಿಖೆ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಹೀಗಾಗಿ ಆ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಆ ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಪಿಸಿ ಆಕ್ಟ್ ನ ಅಡಿಯಲ್ಲಿ ಸಿಬಿಐ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಐಟಿ ತನಿಖೆ ಮಾಡ್ತಾ ಇದ್ರು ಕೂಡ ಅದನ್ನ ಪಿಸಿ ಆಕ್ಟ್ ನ ಅಡಿಯಲ್ಲಿ ತನಿಖೆ ಮಾಡಲಿಕ್ಕೆ ಐಟಿ ಅಧಿಕಾರಿಗಳಿಗೆ ಯಾವುದೇ ಅಧಿಕಾರ ಇಲ್ಲ. ಹೀಗಾಗಿ ಸಿಬಿಐ ತನಿಖೆ ಮಾಡ್ತಾ ಇರುವಂತದ್ದು ಸೂಕ್ತ ಇದೆ. ಈ ನಡುವೆ ನೀವು ಸರ್ಕಾರದಿಂದ ಅನುಮತಿಯನ್ನು ಕೂಡ ರದ್ದು ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಚ್ಚರಿಯನ್ನ ವ್ಯಕ್ತಪಡಿಸಿತು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಎಫ್ಐಆರ್ ಅನ್ನ ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಿಬಿಐ ತನಿಖೆ ನಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತು. ಈ ನಡುವೆ ಹೈಕೋರ್ಟ್ ನಲ್ಲೂ ಕೂಡ ಒಂದು ಅರ್ಜಿ ಪೆಂಡಿಂಗ್ ಇರುವಂತದ್ದು ಮಮತಾ. ಅದು ಏನು ಅಂದ್ರೆ, ರಾಜ್ಯ ಸರ್ಕಾರ ಈ ಒಂದು ಅನುಮತಿಯನ್ನು ರದ್ದು ಏನು ಮಾಡಿತ್ತು, ಆ ರದ್ದು ಮಾಡಿರುವಂತದ್ದನ್ನ ಪ್ರಶ್ನೆ ಮಾಡಿ ಈಗಾಗಲೇ ಸಿಬಿಐ ಮತ್ತೆ ಬಿಜೆಪಿ ನಾಯಕ ಬಸವನಗೌಡ ಯತ್ನಾಳ್ ಅವರು ಕೂಡ ಈಗ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ವಾದ ಮತ್ತೆ ಪ್ರತಿವಾದ ಆಗಿ ಆ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿರುವಂತದ್ದು. ಹೈಕೋರ್ಟ್ ಏನ್ ಆದೇಶವನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಈಗಾಗಲೇ ಎಫ್ಐಆರ್ ಅನ್ನ ಕ್ವಾಶ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿಬಿಐ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಎಫ್ಐಆರ್ ಜೀವಂತವಾಗಿರುವಂತದ್ದು. ಒಂದು ವೇಳೆ ಹೈಕೋರ್ಟ್ ಏನಾದರೂ ಸರ್ಕಾರ ಮಾಡಿದಂತ ಆದೇಶ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದಾವೆ. ಅವ್ರ ವಿರುದ್ಧ ತನಿಖೆ ಮತ್ತೆ ಆರಂಭ ಆಗುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಅದಕ್ಕೆ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ಏನಾದರೂ ಸಮರ್ಥಿಸಿಕೊಂಡ್ರೆ ಆಗ ಒಂದು ಸಣ್ಣ ರಿಲೀಫ್ ಸಿಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಇವತ್ತು ಎಫ್ಐಆರ್ ಅನ್ನ ರದ್ದು ಮಾಡದೇ ಇದ್ರೂ ಕೂಡ ಹೈಕೋರ್ಟ್ ನಲ್ಲಿ ಬರಬಹುದಾದಂತ ಆದೇಶದ ಮೇಲೆ ಈಗ ಸಿಬಿಐ ತನಿಖೆಯ ಭವಿಷ್ಯ ನಿರ್ಧಾರ ಆಗುತ್ತೆ ಮಮತಾ. ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.